ನಮಸ್ಕಾರ ಸ್ನೇಹಿತರೆ, ನಾನು ಸರ್ ರಾಕೇಶ್ ಕುಮಾರ್ ಕೋರ್ಸಿ. ಇಂದು ಬಿ ಎಸ್ ಸಿ ಸ್ಟೂಡೆಂಟ್ಗೆ ಇಂಪಾರ್ಟೆಂಟ್ ಮೆಂಟಲ್ ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಫಾರ್ ಬಿ ಎಸ್ ಸಿ ಸ್ಟೂಡೆಂಟ್ ಇಂಪಾರ್ಟೆಂಟ್ ಓನ್ಲಿ ಇಂಪಾರ್ಟೆಂಟ್ ಟಾಪಿಕ್ ಅಟ್ಟಾಗಿ ಹಾಕಿದೆವು. ಹೇಳ್ತೀನಿ ಬನ್ನಿ. ಕ್ರೈಟೀರಿಯಾ ಫಾರ್ ಅಸೆನ್ಷಿಯಾಲಿಟಿ ಎಲಿಮೆಂಟ್ ಮಸ್ಟ್ ಬಿ ನೆಸೆಸರಿ ಫಾರ್ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಎರಡನೇದ ಎಲಿಮೆಂಟ್ ಕ್ಯಾನಾಟ್ ಬಿ ಸಬ್ಸ್ಟಿಟ್ಯೂಟೆಡ್. ಅಂದ್ರೆ ಒಂದು ಜಾಗದಾಗ ಕ್ಯಾಲ್ಸಿಯಂ ಬೇಕಾಗಿರ್ತೈತಿ ಅಂದ್ರೆ ಅದೇ ಜಾಗದಾಗ ಪೊಟ್ಯಾಷಿಯಂ ಬೇಕಾಗಿ ಬರಲ್ಲ. ಕ್ಯಾಲ್ಸಿಯಂ ಬೇಕೇ ಬೇಕು ಮತ್ತು ಪೊಟ್ಯಾಷಿಯಂ ಬೇಕೇ ಬೇಕು. ಅದಾದ ಕೂಡಲೇ ಮಿನರಲ್ಸ್ ಆರ್ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಫ್ ಬಯೋಕೆಮಿಕಲ್ ಪ್ರೊಸೆಸ್ದಾಗ ಇನ್ವಾಲ್ವ್ಮೆಂಟ್ ಆಗ್ತೈತಿ ಡೈರೆಕ್ಟ್ಲಿ. ಅದಾದ ಕೂಡಲೇ ನಾನ್ ಟಾಕ್ಸಿಕ ಅಂದ್ರೆ ಪ್ಲ್ಯಾಂಟ್ ಕ್ಯಾನ್ ಹಾನಿ ಆಗೋಲ್ಲ ಇದರಿಂದ. ಎಸೆನ್ಷಿಯಲ್ ಎಲಿಮೆಂಟ್ಸ್ ಶುಡ್ ನಾಟ್ ಬಿ ಟಾಕ್ಸಿಕ್ ಟು ಪ್ಲ್ಯಾಂಟ್ ವೆನ್ ಈಸ್ ಸಪ್ಲೈಡ್ ಅಪ್ರೋಪ್ರಿಯೇಟ್ ಅಮೌಂಟ್. ಕರೆಕ್ಟ್ ಅಮೌಂಟ್ ಹಾಕಿದ್ದು ಅಂದರೆ ಪ್ಲ್ಯಾಂಟ್ ಕ್ಯಾನ್ ಆಗೋಲ್ಲ, ಪ್ಲ್ಯಾಂಟ್ ಚಲೋ ಬೆಳಿತೈತಿ. ಅದಾದ ಕೂಡಲೇ ಮೈಕ್ರೋ ನ್ಯೂಟ್ರಿಯೆಂಟ ಸ್ಮಾಲ್ ಕ್ವಾಂಟಿಟಿದಾಗ ಹಾಕೋದಿರ್ತೈತಿ. ಅದು ಎಲ್ಲರೇ ಒಂದು ಎಕರೆದಾಗ 5 ಕಿಲೋ 10 ಕಿಲೋ ಭಾಳ ಅಂದ್ರೆ ಆಯಿತು. ಭಾಳ 5 ಕಿಲೋ 10 ಕಿಲೋ ಅಲ್ಲ, 1 ಕಿಲೋ ಹಾಕಿದ್ರೆ ಭೀ ಭಾಳ ಆದೈತಿ ಒಂದೊಂದು ಎಕರೆಗೆ ಒಮ್ಮೆ. ಐರನ ಅಂದರೆ ಇವು 1 ಕಿಲೋದು ಪ್ಯಾಕೆಟ್ ಇರ್ತಾವೆ, ಅವು ಹಾಕೋದಿರ್ತೈತಿ. 1 ಕಿಲೋ ಐರನ ಮ್ಯಾಗ್ನೀಸಿಯಂ ಹಿಂಗೆಲ್ಲ ಸ್ಮಾಲ್ ಕ್ವಾಂಟಿಟಿದಾಗ ಹಾಕೋದಿರ್ತೈತಿ. ಮೈಕ್ರೋ ನ್ಯೂಟ್ರಿಯೆಂಟ್ ಅಂದರು. ಐರನ, ಮ್ಯಾಗ್ನೀಸ, ಬೋರಾನ, ಜಿಂಕ, ಕಾಪರ, ಮೆಲಬ್ಡಿನಿಯಮ, ಕ್ಲೋರಿನ, ನಿಕ್ಕೆಲ ಅದಾದ ಕೂಡಲೇ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂದರೆ ದೊಡ್ಡ ಲಾರ್ಜ್ ಕ್ವಾಂಟಿಟಿದಾಗ ಹಾಕೋದಿರ್ತೈತಿ. 50 ಕಿಲೋ 25 ಕಿಲೋದೆಲ್ಲ ಹಾಕ್ಬೋದು. 50 ಕಿಲೋದೊಂದು ಚೀಲ ಬರ್ತೈತಿ. ಎನ್ ಪಿ ಕೆ ಅಂತ ಬರ್ತೈತಿ. ಇದು 15 10 26 ಬರ್ತೈತಿ, ಅದು ಹಾಕ್ಬೋದು. ಮತ್ತು ಕಾರ್ಬನ್ನ ಇದು ಸಾಯಿಲ್ದಾಗ ಇರ್ತೈತಿ, ತೊಗೋತೈತಿ ಮತ್ತು ಏರ್ದಾಗ ಬರ್ತೈತಿ, ತೊಗೋತೈತಿ ದ್ಯುತಿ ಸಂಶ್ಲೇಷಣೆ ಮೂಲಕ. ಅದಾದ ಕೂಡಲೇ ಹೈಡ್ರೋಜನ್ ಮತ್ತು ಆಕ್ಸಿಜನ್ ನೀರ್ದಾಗ ಸಿಗ್ತೈತಿ. ಅದಕ್ಕೆ ನೈಟ್ರೋಜನ್ ಮತ್ತು ಫಾಸ್ಫರಸ್ ಮತ್ತು ಪೊಟ್ಯಾಷಿಯ ಇವು ಮೂರು NPK ಇರ್ತವೆ. 10 26 ಮತ್ತು 15 ಇದ್ರಾಗ ಇರ್ತೈತಿ. ಅದಕ್ಕೂ ಕ್ಯಾಲ್ಸಿಯಮ್ಮ ಅದು ಭೀ ಹಾಕ್ಬೋದು. ಕ್ಯಾಲ್ಸಿಯಂ ಭೀ ಹಾಕಬೇಕು, ಕ್ಯಾಲ್ಸಿಯಮ್ಮ. ಅದಾದ ಕೂಡಲೇ ಮ್ಯಾಗ್ನೀಷಿಯಮ್ಮ, ಅದಾದ ಕೂಡಲೇ ಸಲ್ಫರ. ಇವೆಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂದರೆ ಹೆಚ್ಚಾಗಬೇಕು. 20 25 ಕಿಲೋ ಹಿಂಗೆ ಹಾಕ್ಬೋದು. ಅದಾದ ಕೂಡಲೇ ನೈಟ್ರೋಜನ್ ನೈಟ್ರೋಜನ್ ಆಲ್ ಮೆಟಮೆರಿಕ್ ಟಿಶ್ಯೂ ಆ್ಯಂಡ್ ಮೆಟಬಾಲಿಕ್ಲಿ ಆ್ಯಕ್ಟಿವ್ ಸೆಲ್ಸ್. ಮೆಟಬಾಲಿಕ್ಲಿ ಆ್ಯಕ್ಟಿವ್ ಸೆಲ್ದಾಗಿ ಇದು ಹೆಲ್ಪ್ ಮಾಡ್ತೈತಿ ನೈಟ್ರೋಜನ್. ಅದಾದ ಕೂಡಲೇ ಮೇಜರ್ ಕಾನ್ಸ್ಟಿಟ್ಯೂಯೆಂಟ ಪ್ರೋಟೀನ, ನ್ಯೂಕ್ಲಿಕ್ ಆ್ಯಸಿಡ ಆ್ಯಂಡ್ ವಿಟಮಿನ್ಸ್ ಆ್ಯಂಡ್ ಹಾರ್ಮೋನ್ದಾಗ ನೈಟ್ರೋಜನ್ ಇರ್ತೈತಿ. ಅದಾದ ಕೂಡಲೇ ಫಾಸ್ಫರಸ್ ಕನ್ಸಿಸ್ಟ್ ಆಫ್ ಸೆಲ್ ಮೆಂಬ್ರೇನ್ ಆ್ಯಂಡ್ ಸರ್ಟನ್ ಪ್ರೋಟೀನ. ಫಾಸ್ಫರಸ್ ಸೆಲ್ ಮೆಂಬ್ರೇನ್ ಫಾಸ್ಫೋಲಿಪಿಡ್ ಅಂತ ಇರ್ತೈತಿ. ಸೆಲ್ ಮೆಂಬ್ರೇನ್ದಾಗ ಫಾಸ್ಫೋಲಿಪಿಡ್ ಇರ್ತೈತಿ. ಅದ್ರಾಗ ಫಾಸ್ಫರಸ್ ಹೆಲ್ಪ್ ಮಾಡ್ತೈತಿ. ಇಟ್ ರಿಕ್ವೈರ್ಡ್ ಫಾರ್ ಆಲ್ ಫೋಟೋಫಾಸ್ಫೋರಿಲೇಷನ್ ರಿಯಾಕ್ಷನ್ದಾಗ ಹೆಲ್ಪ್ ಮಾಡ್ತೈತಿ ಫಾಸ್ಫರಸ್. ಅದಾದ ಕೂಡಲೇ ರಿಕ್ವೈರ್ ಮೋರ್ ಅಮೌಂಟ್ ಆಫ್ ಮೆರಿಸ್ಟೆಮೆಟಿಕ್ ಟಿಶ್ಯೂ ಆ್ಯಂಡ್ ಬಡ್ಸ್ ಆ್ಯಂಡ್ ಲೀವ್ಸ್ ಆ್ಯಂಡ್ ರೂಟ್ಸ್ ಟಿಪ್ದಾಗ ಪೊಟ್ಯಾಷಿಯಂ ಬೇಕಾಗೈತಿ. ಮೇಂಟೈನ್ ಇನ್ ಆನಯಾನ್ ಆ್ಯಂಡ್ ಕ್ಯಾಟಯಾನ್ ಬ್ಯಾಲೆನ್ಸ್ ಇನ್ ಸೆಲ್ಸ್. ಆನಯಾನ ಮತ್ತು ಕ್ಯಾಟಯಾನ ಬ್ಯಾಲೆನ್ಸ್ ಮಾಡ್ತೈತಿ ಇನ್ನು ಸೆಲ್ದಾಗ. ಸೆಲ್ ತಿಳ್ಕೊರಿ. ಅದಾದ ಕೂಡಲೇ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಸ್ಟೊಮೆಟಾ ಅಂತ ಹಿಂಗೆ ಇರ್ತೈತಿ. ಅದು ವಾಟರ್ ಹೊರಗೆ ಬರೋದು ಒಳಗೆ ಹೋಗೋದು ಮಾಡ್ತೈತಿ. ಈ ಸ್ಟೊಮೆಟಾ ಇದು ಎಲೆ ಒಳಗೆ ಇರ್ತೈತಿ. ಇದರಿಂದನೇ ಇದನ್ನು ವಾಟರ್ ಹೊರಗೆ ಬರ್ತೈತಿ. ಮತ್ತು ಅದಾದ ಕೂಡಲೇ ಆಕ್ಟಿವೇಟಿಂಗ್ ಇನ್ ಎಂಜೈಮ್ ಆಕ್ಟಿವೇಶನ್ ಹಾಕಿ ಪೊಟ್ಯಾಷಿಯಂ ಬೇಕು. ಅದಾದ ಕೂಡಲೇ ಪ್ರೋಟೀನ್ ಸಿಂಥೆಸಿಸ್ ಆಗಕ್ಕೆ ಭೀ ಪೊಟ್ಯಾಷಿಯಂ ಬೇಕು. ಅದಾದ ಕೂಡಲೇ ಮೇಂಟೆನೆನ್ಸ್ ಆಫ್ ಟರ್ಜಿಡಿಟಿ ಆಫ್ ಸೆಲ್ಸ್. ಟರ್ಜಿಡಿಟಿ ಅಂದರೆ ಸೆಲ್ ಹಿಂಗೆ ಉಬ್ಬಿದ್ದಿರ್ದಿಲ್ಲ, ಅದು ಮೇಂಟೈನ್ ಮಾಡೋಕೆ ಇದನ್ನು ಬೇಕು. ಇಲ್ಲಾರ ಶಂಕನ ಆದೈತಿ. ಶಂಕನ ಅಂದರೆ ಹಿಂಗೆ ಅದ್ರ ಈ ನೀರೆಲ್ಲ ಹೋದೈತಿ, ಅದು ಇಂಪಾರ್ಟೆಂಟ್ ಅಲ್ಲ. ಇದು ಟರ್ಜಿಡಿಟಿ ಅಂದರೆ ತಪ್ಪಲೆಲ್ಲ ಹಿಂಗೆ ಚೆಂದ ಕಾಣ್ತವೆ. ಹಿಂಗೆ ತಪ್ಪಲೆಲ್ಲ ಬಾಡಿತ್ತಂದ್ರೆ ಶಂಕನ್ ಅಂತಾರೆ ಅದಕ್ಕೆ. ಟರ್ಜಿಡಿಟಿ ಆಫ್ ಸೆಲ್ ಟರ್ಜಿಡ್ ಅದು ಅಂದರೆ ತಪ್ಪಲಾಟ ಚಲೋ ಐತೆ ಅಂದಂಗೆ. ಅದಾದ ಕೂಡಲೇ ಕ್ಯಾಲ್ಸಿಯಮ್ಮ ಇಟ್ ರಿಕ್ವೈರ್ಸ್ ಬೈ ಮೆರಿಸ್ಟೆಮೆಟಿಕ್
ಮೆರಿಸ್ಟಮೆಟಿಕ್ ಆ್ಯಂಡ್ ಡಿಫರೆನ್ಷಿಯೇಟಿಂಗ್ ಟಿಶ್ಯೂ ಆ್ಯಂಡ್ ಸೆಕೆಂಡ್ ಒನ್ ಸಿಂಥಸಿಸ್ ಆಫ್ ಸೆಲ್ವಾಲ ಕ್ಯಾಲ್ಸಿಯಂ ಪೆಪ್ಟೈಡ್ದಿಂದ ತಯಾರಾದೈತಿ. ಕ್ಯಾಲ್ಸಿಯಂ ಪೆಪ್ಟೈಡ್ ಇನ್ ಮಿಡಲ್ ಲ್ಯಾಮೆಲ್ಲಾ ಅದ್ರಾಗ ತಯಾರಾದೈತಿ. ಮತ್ತು ಮೂರನೇದ ಫಾರ್ಮೇಷನ್ ಆಫ್ ಮೈಟೋಟಿಕ್ ಸ್ಪಿಂಡಲ್ದಾಗ ಹೆಲ್ಪ್ ಆದೈತಿ. ಈಗ ಮೈಟೋಟಿಕ್ ಸ್ಪಿಂಡಲ್ ಅಂದರೆ ಹೆಂಗೆ ಅಂದರೆ ಮೈಟೋಸಿಸ್ದಾಗ ಆಗತ್ತಿರ್ತೈತಿ. ಏನಂದ್ರೆ ಫಾರ್ಮೇಷನ್ ಮೈಟೋಟಿಕ್ ಸ್ಪಿಂಡಲ್ ಇವು ನೋಡಿ ಸ್ಪಿಂಡಲ್ ಫಾರ್ಮೇಷನ್ ಇವು ಸ್ಪಿಂಡಲ್ ಫೈಬರ್ ಅವೆಲ್ಲರ ಮೈಟೋಟಿಸ್ ಆಗೋಲ್ಲ. ಅವು ಫಾರ್ಮೇಷನ್ ಆಗ ಕ್ಯಾಲ್ಸಿಯಂ ಬೇಕಾದೈತಿ. ಕ್ಯಾಲ್ಸಿಯಂ ಪೆಪ್ಟೈಡ್ ಮಿಡಲ್ ಲ್ಯಾಮೆಲ್ಲಾ ಅಂತರ ಸೆಲ್ ಡಿಫರೆನ್ಷಿಯೇಸ್ ಆಗಿ ಇಲ್ಲಿ ಲ್ಯಾಮೆಲ್ಲಾ ಇಲ್ಲಿರ್ತೈತಿ. ಅದ್ರೊಳಗೆ ಇಲ್ಲಿ ಇರ್ತೈತಿ. ಅವು ಸೆಲ್ ವಾಲ್ ಆ್ಯಂಡ್ ಸೆಲ್ ಮೆಂಬ್ರೇನ್ ಒಳಗೆ ಇದನ್ನ ಇರ್ತೈತಿ. ಲ್ಯಾಮೆಲ್ಲಾ ಸಲ್ಫರ್ present in two amino acid cysteine and methionine. Main constituent several coenzyme vitamin and thalamin, biotin coenzyme A and pyridoxia. ಅದಾದ ಕೂಡಲೇ ಮೈಕ್ರೋನ್ಯೂಟ್ರಿಯೆಂಟ್ ಇಂಪಾರ್ಟೆನ್ಸ್ ಐರನ್ ರಿಕ್ವೈರ್ಡ್ ಇನ್ ಲಾರ್ಜ್ ಅಮೌಂಟ್ of compared to other micronutrients. Constituent of pyridoxine cytochromes electron transport chainದಾಗ ಹೆಲ್ಪ್ ಆದೈತದ. ಅದಾದ ಕೂಡಲೇ activates catalase enzyme chlorophyll ಫಾರ್ಮೇಷನ್ದಾಗ ಐರನ್ ಹೆಲ್ಪ್ ಆದೈತಿ. ಅದಾದ ಕೂಡಲೇ ಜಿಂಕ ಆಕ್ಟಿವೇಟ್ಸ್ ಕಾರ್ಬಾಕ್ಸಿಲೇಸ್ ಎಂಜೈಮ. ಅದಾದ ಕೂಡಲೇ ಸಿಂಥಸಿಸ್ ಆಫ್ ಎಕ್ಸೈನ್ ಅಂದರೆ ಇದನ್ನು ಬೆಳೆಯಕತ್ತಿರ್ತೈತಿ. ಅವಾಗ ಸಿಂಥಸಿಸ್ ಆಗತ್ತಿರ್ತೈತಿ. ಹಿಂಗೆ ಮ್ಯಾಗ ತುದಿಗೆ ಇರ್ತೈತಿ, ಇಲ್ಲಿ ಎಕ್ಸೈನ್ ಇರ್ತೈತಿ. ಎಕ್ಸೈನ್ ಬೆಳೆಯೋಕೆ ಹೆಲ್ಪ್ ಮಾಡ್ತೈತಿ ಗಿಡಗಳಿಗೆ. ಅದೊಂದು ಹಾರ್ಮೋನ. ಎಕ್ಸೈನ್ದಿಂದ ಹೆಚ್ಚು ಗ್ರೋತ್ ಆದೈತಿ. ಅದು ಪ್ರೊಡ್ಯೂಸ್ ಮಾಡ್ತೈತಿ ಯಾವುದಂದ್ರೆ ಜಿಂಕ. ಅದಾದ ಕೂಡಲೇ ಬೋರಿನ ಅಪ್ಟೇಕ್ ಯುಟಿಲೈಸೇಷನ್ ಆಫ್ ಕಾರ್ಬನ್ ಯುಟಿಲೈಸೇಷನ್ ಆಫ್ ಕ್ಯಾಲ್ಸಿಯಮ್. ಮೆಂಬ್ರೇನ್ ಫಂಕ್ಷನಿಂಗ ಅಪ್ಟೇಕ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಕ್ಯಾಲ್ಸಿಯಮ್. ಅದಾದ ಕೂಡಲೇ ಮೆಂಬ್ರೇನ್ ಫಂಕ್ಷನಿಂಗ ಬೋರಾನ್ದ ಕೆಲಸ. ಅದಾದ ಕೂಡಲೇ ಶೆಲ್ ಶೆಲ್ಲ ಉದ್ದಾಗೋದಕ್ಕೆ ಹೆಲ್ಪ್ ಮಾಡ್ತೈತಿ. ಅದಾದ ಕೂಡಲೇ ಪೋಲನ್ ಜರ್ಮಿನೇಷನ್ಗೆ ಹೆಲ್ಪ್ ಮಾಡ್ತೈತಿ. ಅದಾದ ಕೂಡಲೇ ಕಾರ್ಬೋಹೈಡ್ರೇಟ್ ಟ್ರಾನ್ಸ್ಲೋಕೇಶನ್ದಾಗ ಭೀ ಬೋರಾನ್ ಹೆಲ್ಪ್ ಮಾಡ್ತೈತಿ. ಅದಾದ ಕೂಡಲೇ ಮ್ಯಾಲಿಬ್ಡಿನಮ್ ಕಾಂಪೋನೆಂಟ್ ಆಫ್ ನೈಟ್ರೇಟ್ ರಿಡಕ್ಟೇಜ್ ನೈಟ್ರೋಜನ್ ಮೆಟಾಬಲಿಸಮ್ದಾಗ ಹೆಲ್ಪ್ ಮಾಡ್ತೈತಿ. ಯಾವುದಂದ್ರೆ ಮ್ಯಾಲಿಬ್ಡಿನಮ್. ಅಸೆನ್ಷಿಯಲ್ ಮಿನರಲ್ ಡೆಫಿಷಿಯನ್ಸಿ. ಈಗ ನೈಟ್ರೋಜನ್ ಡೆಫಿಷಿಯನ್ಸಿ ಆಯ್ತಂದ್ರೆ ಸ್ಟಂಟೆಡ್ ಗ್ರೋತ್ ಆದೈತಿ. ಅದಾದ ಕೂಡಲೇ ಎರಡನೇದ ಕ್ಲೋರೋಸಿಸ್ ಅದ. ಡಾರ್ಕ್ ಗ್ರೀನ್ ಇದ್ದದ ಲೀವ್ಸ್ ಇಸ್ ಟರ್ನ್ ಟು ಯೆಲ್ಲೋ ಕಲರ್ ಆತವು. ಅದಾದ ಕೂಡಲೇ ಡಿಕ್ರೀಸ್ ದ ನಂಬರ್ ಆಫ್ ಕ್ಲೋರೋಫೈಲ್ ಆದೈತಿ. ಕ್ಲೋರೋಫೈಲ್ ಡಿಕ್ರೀಸ್ ಐತಂದ್ರೆ ಯೆಲ್ಲೋ ಕಲರ್ ಆದೈತಿ. ಅದಾದ ಕೂಡಲೇ ಫಾಸ್ಫರಸ್ ಡೆಫಿಷಿಯನ್ಸಿ ಐತಂದ್ರೆ ಸ್ಟಂಟೆಡ್ ಗ್ರೋತ್ ಆದೈತಿ ಪ್ಲ್ಯಾಂಟ್ದ. ಅದಾದ ಕೂಡಲೇ ಪ್ಲ್ಯಾಂಟ್ ಡಿಲೇಯಿಂಗ್ ಮೆಚುರಿಟಿ ಅಂದರೆ ಹೂ ಬಿಡೋದ ಮತ್ತು ಕಾಯಿ ಹತ್ತೋದ ಲೇಟ್ ಐತಿ. ಅದಕ್ಕೆ ಫಾಸ್ಫರಸ್ ಕಡಿಮೆ ಬಿತ್ತಂದರೆ. ಅದಾದ ಕೂಡಲೇ ಪೊಟ್ಯಾಷಿಯಮ್ ಡೆಫಿಷಿಯನ್ಸಿ ಲೀಪ್ ಯೆಲ್ಲೋವಿಂಗ್ ಆತವು. ಇದಕ್ಕೆ ಭೀ ನೆಕ್ರೋಸಿಸ್ ಆತೈತಿ. ನೆಕ್ರೋಸಿಸ್ ಆಫ್ ಲೀಪ್ ಮಾರ್ಜಿನ್ಸ್. ಲೀಪ್ ಮಾರ್ಜಿನ್ಸ್ ಅಂದ್ರೆ ಹೆಂಗಂದ್ರೆ ಒಂದು ಲೀಪ್ ಇದ್ದರೆ ಗೊತ್ತಾಗ್ತತ್ತು. ತಿಳ್ಕೊರಿ, ಇದೊಂದು ಲೀಪ್ ಐತಿ ಅಂತ ತಿಳ್ಕೊರಿ. ಇವು ಮಾರ್ಜಿನ್ಸ್ ಇರ್ತಾವೆ ಫುಲ್ ಡಾರ್ಕ್ ಗ್ರೀನ್ ಇರಲ್ಲ, ಒಂದು ಜರ ಗ್ರೀನ್ ಇರ್ತಾವೆ. ಇವು ಬೆಳ್ಳಗಾಗಿ ಚಲೋ ಆತವು, ಬಿಳಿ ಕಲರ್ ಆತವು, ವೈಟ್ ಕಲರ. ಇವು ಮಾರ್ಜಿನ್ಸ್ ಇರ್ತಾವಲ್ಲ, ಇವು ವೈಟ್ ಕಲರ್ ಆಗಿ ಚಲೋತ್ತವು. ಜರ ವೈಟ್ ಕಲರ್ದಾಗ ಆಗಿ ಚಲೋತ್ತವು. ಫುಲ್ ಜರ ಗ್ರೀನ್ ಇರ್ತವೆ.
ಯೆಲ್ಲೋ ಗ್ರೀನ್ದಾಗ ಇರ್ತಾವೆ. ಮತ್ತು ಇದು ಪೂರ ವೈಟ್ ಆತವು. ಅದಕ್ಕಂತಾರು ನೆಕ್ರೋಸಿಸ್ ಆಫ್ ಲೀಪ್ ಮಾರ್ಜಿನ್ಸ್ ಬಿಳಿ ಕಲರ್ದಾಗ ಟರ್ನ್ ಆತವು. ಅದಾದ ಕೂಡಲೇ ಪ್ಲ್ಯಾಂಟ್ ಲೀವ್ಸ್ ಆರ್ ಬ್ರೌನ್ ಸ್ಪಾಟ್ಸ್ ಆತವು. ಯಾವುದಾ ಪೊಟ್ಯಾಷಿಯಮ್ ಡೆಫಿಷಿಯನ್ಸಿ ಆಯ್ತಂದ್ರೆ. ಇದು ಫಾಸ್ಫರಸ್ ಡೆಫಿಷಿಯನ್ಸಿ ಆಯ್ತಂದ್ರೆ ಸ್ಟಂಟೆಡ್ ಗ್ರೋತ್ ಪ್ಲ್ಯಾಂಟ್ ಡೈಲಿಂಗ್ ಮೆಜಾರಿಟಿ ಕಂಪ್ಲೀಟ್ ಆಗ್ಬೇಕಂದ್ರೆ ಪ್ಲ್ಯಾಂಟ್ಸ್ ಎಲ್ಲ ಇಲ್ಲಿ ಆಮೇಲೆ ಭೀ ಹೆಲ್ಪ್ ಮಾಡ್ತೈತಿ. ಇದು ಇವು ನಾರ್ಮಲ್ ಫಂಕ್ಷನಿಂಗ್ ಮತ್ತು ನಂತರ ನಾರ್ಮಲ್ ಫಂಕ್ಷನಿಂಗ್ ಆಫ್ ಸೆಲ್ ಮೆಮ್ಬ್ರೇನ್, ಅಕ್ಯುಮುಲೇಷನ್ ಆಫ್ ಆರ್ಡರ್ ಲೀವ್ಸ್ ಅದು ಆಕ್ಟಿವೇಟ್ಸ್ ಸರ್ಟನ್ ಎಂಜೈಮ್ ಆಕ್ಟಿವಿಟಿ ಆತೋದ್ರಲ್ಲೇ ಕ್ಯಾಲ್ಸಿಯಂಲಿ ರೆಗ್ಯುಲೇಷನ್ ಮೆಟಬಾಲಿಕ್ ಆಕ್ಟಿವಿಟೀಸ್ ರೆಗ್ಯುಲೇಟ್ಸ್ ಮೆಟಬಾಲಿಕ್ ಆಕ್ಟಿವಿಟೀಸ್. ಅದಕ್ಕೂ ಮ್ಯಾಗ್ನೀಷಿಯಮ್ ಆಕ್ಟಿವೇಟ್ಸ್ ದ ಎಂಜೈಮ್ ಆಫ್ ಫೋಟೋಸಿಂಥಸಿಸ್ ಇನ್ ಆ್ಯಂಡ್ ರೆಸ್ಪಿರೇಷನ್. ಮ್ಯಾಗ್ನೀಷಿಯಮ್ ಆಕ್ಟಿವೇಟ್ಸ್ ಎಂಜೈಮ್ ಆಫ್ ಫೋಟೋಸಿಂಥಸಿಸ್ ಆ್ಯಂಡ್ ಫೋಟೋಸಿಂಥಸಿಸ್ ಮತ್ತು ರೆಸ್ಪಿರೇಷನ್ದಾಗ ಹೆಲ್ಪ್ ಮಾಡ್ತೈತಿ. ಯಾವುದಾ ಮ್ಯಾಗ್ನೀಷಿಯಮ. ಅದಾದ ಕೂಡಲೇ ಸಿಂಥಸಿಸ್ ಆಫ್ RNA DNA ಹೆಲ್ಪ್ ಮಾಡ್ತೈತಿ ಮ್ಯಾಗ್ನೀಷಿಯಮ. ಮತ್ತು ಮೇಂಟೈನ್ ರೈಬೋಸೋಮ್ ಸ್ಟ್ರಕ್ಚರ ಅದಕ್ಕೂ ಮ್ಯಾಗ್ನೀಷಿಯಮ್ ಬೇಕು. ಅದಾಗೂ ಕಾನ್ಸ್ಟಿಟ್ಯೂಯೆಂಟ್ ಆಫ್ ರಿಂಗ್ ಇನ್ ಸ್ಟ್ರಕ್ಚರ್ ಆಫ್ ಕ್ಲೋರೋಫೈಲ್ದಾಗ ರಿಂಗ್ ಸ್ಟ್ರಕ್ಚರ್ ಅದ್ರಾಗ ಬೇಕಾಗಿರ್ತೈತಿ. ಯಾವುದಾ ಮ್ಯಾಗ್ನೀಷಿಯಮ್. ಅದಾದ ಕೂಡಲೇ ಮ್ಯಾಗ್ನೀಸ್ ಆಕ್ಟಿವೇಟ್ಸ್ ಎಂಜೈಮ್ ಫಾರ್ ಫೋಟೋಸಿಂಥಸಿಸ್ ಆ್ಯಂಡ್ ರೆಸ್ಪಿರೇಷನ್ ಆ್ಯಂಡ್ ನೈಟ್ರೋಜನ್ ಮೆಟಬಾಲಿಸಮ್ದಾಗ ಮ್ಯಾಗ್ನೀಷಿಯಮ್ ಹೆಲ್ಪ್ ಆದೈತಿ. ಅದಾದ ಕೂಡ ಸ್ಪೀಕ್ಟಿಂಗ್ ಆಫ್ ವಾಟರ್ ಲಿಬರೇಟ್ ದ ಆಕ್ಸಿಜನ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಮಾಡೋಕ್ಕೆ ಭೀ ಮ್ಯಾಗ್ನೀಸ್ ಬೇಕು. ಅದಾದ ಕೂಡಲೇ ಕ್ಲೋರಿನ್ ವಿತ್ ಸೋಡಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ಡಿಟರ್ಮೈನ್ ಸಲ್ಯೂಟ್ ಕಾನ್ಸಂಟ್ರೇಷನ್ ಆ್ಯನಿಯನ್ ಆ್ಯಂಡ್ ಕ್ಯಾಟಯನ್ ಬ್ಯಾಲೆನ್ಸ್ ಇನ್ ಸೆಲ್ಸ್. ಆ್ಯನಿಯನ ಮತ್ತು ಕ್ಯಾಟಯನ್ನ ಬ್ಯಾಲೆನ್ಸ್ ಮಾಡ್ತೈತಿ ಇನ್ ಸೆಲ್ಸ್ದಾಗ. ಯಾವುದಾ ಕ್ಲೋರಿನ್ ಈಗ ನೋಡ್ರಿ. ಅದಾದ ಕೂಡಲೇ ಎರಡನೇದ ಸ್ಪ್ಲಿಕ್ಟಿಂಗ್ ಆಫ್ ವಾಟರ್ ಲಿಬರೇಟ್ ದ ಆಕ್ಸಿಜನ್ ರಿಲೀಸ್ ಆಕ್ಸಿಜನ್ ಆ್ಯಂಡ್ ಮ್ಯಾಗ್ನೀಷಿಯಮ್ ಇನ್ ಫೋಟೋಸಿಂಥಸಿಸ್ದಾಗ ಹೆಲ್ಪ್ ಮಾಡ್ತೈತಿ. ಅದಾದ ಕೂಡಲೇ ಸಲ್ಫರ ಪ್ರೆಸೆಂಟ್ ಇನ್ 2 ಅಮೈನೋ ಆ್ಯಸಿಡ್. ಸಲ್ಫರ್ ಏನು ಮಾಡ್ತೈತಿ ಅಂದ್ರೆ ಪ್ರೆಸೆಂಟ್ 2 ಅಮೈನೋ ಆ್ಯಸಿಡ್ ಕ್ರಿಸ್ಟಿನ್ ಆ್ಯಂಡ್ ಮಿಥೋನಿನ್. ಅದಕ್ಕೆ ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ಸಲ್ಫರ ಇದು ಸೆವೆರಲ್ ಕೋಎನ್ಜೈಮ್ ವಿಟಮಿನ್ ಅದ್ರಾಗ ಥೈಮಿನ ಬಯೋಟೋನಿನ ಕೋಎನ್ಜೈಮ್ ಎ ಎಂಜೈಮ ಅದ್ರಾಗ ಸಲ್ಫರ್ ಇರ್ತೈತಿ. ಇದ್ರಾಗೆಲ್ಲ ಪಿರಿಡಾಕ್ಸಿನ್ದಾಗೆಲ್ಲ. ಅದಾದ ಕೂಡಲೇ ಐರನ್ ಇದು ರಿಕ್ವೈರ್ಡ್ ಲಾರ್ಜ್ ಅಮೌಂಟ್ ಆಫ್ ಕಂಪೇರ್ ಟು ದ ಅದರ್ ಮೈಕ್ರೋನ್ಯೂಟ್ರಿಯೆಂಟ್ ಟು ಕಾನ್ಸ್ಟಿಟ್ಯೂಯೆಂಟ್ ಆಫ್ ಪಿರಿಡಾಕ್ಸಿನ್ ಆ್ಯಂಡ್ ಸೈಟೋಕ್ರೋಮ್ಸ್ ಇನ್ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್. ಅದಾದ ಕೂಡಲೇ ಆಕ್ಟಿವೇಟ್ಸ್ ಕ್ಯಾಟಲೇಸ್ ಎಂಜೈಮ್ ಕ್ಲೋರೋಫೈಲ್ ಫಾರ್ಮೇಷನ್. ಅದಾದ ಕೂಡಲೇ ಜಿಂಕ್ ಆಕ್ಟಿವೇಟ್ಸ್ ಎಂಜೈಮ್ ಆಕ್ಟಿವೇಟ್ ಕಾರ್ಬಾಕ್ಸಿಲೇಸ್ ಎಂಜೈಮ್ ಆ್ಯಂಡ್ ಸಿಂಥಸಿಸ್ ಆಫ್ ಎಕ್ಸೈನ್ ಯಾವುದು ಅಂದ್ರೆ ತುದಿಯಾಗಿರ್ತೈತಿ. ಅದು ಗ್ರೋತ್ ಹಾರ್ಮೋನ್. ಅದನ್ನ ಸಿಂಥಸಿಸ್ ಮಾಡಿದ ಜಿಂಕ್ ಅಂತ ಅವಶ್ಯಕತೆ ಐತಿ. ಅದಾದ ಕೂಡಲೇ ಬೋರಾನ್ ಅಪ್ಟೇಕ್ ಆಫ್ ಯುಟಿಲೈಸೇಷನ್ ಆಫ್ ಕ್ಯಾಲ್ಸಿಯಮ್. ಅದಾದ ಕೂಡಲೇ ಮೆಮ್ಬ್ರೇನ್ ಫಂಕ್ಷನಿಂಗ್. ಅದಾದ ಕೂಡಲೇ ಶೆಲ್ ಎಲಾಂಗೇಷನ್ ಶೆಲ್ ಉದ್ದಾಗಕ್ಕೆ ಬೋರಾನ್ ಬೇಕು. ಅದಾದ ಕೂಡಲೇ ಪಾಲನ್ ಜರ್ಮಿನೇಷನ್ಗೆ ಬೋರಾನ್ ಬೇಕು. ಅದಾದ ಕೂಡಲೇ ಕಾರ್ಬೋಹೈಡ್ರೇಟ್ ಟ್ರಾನ್ಸ್ಲೋಕೇಶನ್ ಭೀ ಬೋರಾನ್ ಬೇಕು. ಎಸೆನ್ಷಿಯಲ್ ಮಿನರಲ್ ಡೆಫಿಷಿಯನ್ಸಿ ಅದಕ್ಕೂ ಏನಾದೀತಿ ಅಂತ ನೈಟ್ರೋಜನ್ ಡೆಫಿಷಿಯನ್ಸಿ ಆಯ್ತಂದ್ರೆ ಕಡಿಮೆ ಬಿತ್ತಂದ್ರೆ ಸ್ಟಂಟೆಡ್ ಗ್ರೋತ್ ಆದೈತಿ. ಮತ್ತೊಂದು ಏನಾದೈತಿ ಕ್ಲೋರೋಸಿಸ್ ಆದೈತಿ. ಡಾರ್ಕ್ ಗ್ರೀನ್ ಲೀವ್ಸ ಫುಲ್ ಹಚ್ಚ ಹಸಿರದ ಲೀವ್ಸ
ಟರ್ನ್ ಟು ಯೆಲ್ಲೋ ಕಲರ್ ಅಂದ್ರೆ ಹಳದಿ ಕಲರ್ ಆಗಿಬಿಡ್ತಾವೆ. ಯಾಕಂದ್ರೆ ಡಿಕ್ರೀಸ್ ದ ನಂಬರ್ ಆಫ್ ಕ್ಲೋರೋಫೈಲ್ ಹಸಿರು ಕಲರ್ ಇರ್ತೈತಿ. ಅದರ ಸಂಬಂಧ ಕ್ಲೋರೋಫೈಲ್ ಕಡಿಮೆ ಆಯ್ತು ಅಂದ್ರೆ ಫುಡ್ ಸಿಂಥಸಿಸ್ ಭೀ ಕಡಿಮೆ ಆಗ್ತೈತಿ ಮತ್ತು ಗ್ರೋತ್ ಭೀ ಕಡಿಮೆ ಆಗಿಬಿಡ್ತೈತಿ. ಅಂದ್ರೆ ಫಾರ್ಮರ್ಗೆ ಈಲ್ಡ್ ಕಡಿಮೆ ಬರ್ತೈತಿ. ಅದಾದ ಕೂಡಲೇ ಫಾಸ್ಫರಸ್ ಡೆಫಿಷಿಯನ್ಸಿ ಆತೈತಿ ಅಂದ್ರೆ ಸ್ಟಂಟೆಡ್ ಗ್ರೋತ್ ಆಗ್ತೈತಿ. ಇದ್ರಾಗ ಭೀ ಗ್ರೋತ್ ಕುಂಠಿತ ಆಗ್ತೈತಿ, ಅಂದ್ರೆ ಬೆಳವಣಿಗೆ ಕುಂಠಿತ ಆಗ್ತೈತಿ. ಅದಾದ ಕೂಡಲೇ ಪ್ಲ್ಯಾಂಟ್ ಡಿಲೇಯಿಂಗ್ ಮೆಚುರಿಟಿ ಲೇಟ್ ಐತಿ. ಹಿಂಗೆ ಹೂ ಬಿಡೋದ ಮತ್ತು ಕಾಯಿ ಹತ್ತೋದ ಲೇಟ್ ಐತಿ. ಅದಾದ ಕೂಡಲೇ ಪೊಟ್ಯಾಷಿಯಮ್ ಡೆಫಿಷಿಯನ್ಸಿ ಆಯ್ತು ಲೀಪ ಯೆಲ್ಲೋವಿಂಗ್ ಆತವು. ನೆಕ್ರೋಸಿಸ್ ಆಫ್ ಲೀಪ್ ಮಾರ್ಜಿನ್ ಆತೈತಿ. ಅಂದರೆ ಡಾರ್ಕ್ ಗ್ರೀನ್ ಇದು ಗ್ರೀನ್ ಇರ್ತೈತಿಲ್ಲ ಮಾರ್ಜಿನ್ಸ, ಇವು ಕಾಣೋದಲ್ಲ ಮಾರ್ಜಿನ್ಸ ವೈಟ್ ಆಗಿ ಚಲೋ ಆತವು. ಅದಕ್ಕೆ ನೆಕ್ರೋಸಿಸ್ ಅಂತಾರೆ. ಆಫ್ ಲೀಪ್ ಮಾರ್ಜಿನ್ ಆಗ್ತೈತಿ, ಮಾರ್ಜಿನ್ದಾಗ ಆತೈತಿ. ಅದಾದ ಕೂಡಲೇ ಪ್ಲ್ಯಾಂಟ್ ಲಿಪ್ಸ್ ಆರ್ ಬ್ರೌನ್ ಸ್ಪಾಟ್ ಆತವು. ಏನೋ ಪೊಟ್ಯಾಷಿಯಮ್ ಡೆಫಿಷಿಯನ್ಸಿ ಇದ್ದಕ್ಕೂ